ಎಲ್ರಿಗೂ ನಮಸ್ಕಾರ. ಅಭಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಾಗಲಕಾಯಿ 2, ಅದನ್ನು ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ, 1 ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಕಡಲೆ ಬೀಜ, ಕಾಯಿ 2 ಸ್ಪೂನ್. ಓಕೆ, ಈಗ ಶುರು ಮಾಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದು ಕಪ್ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಹಾಗಲಕಾಯಿ ಹಾಕ್ತಾ ಇದ್ದೀನಿ. ನಾವು ಎಣ್ಣೆನಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಅರಿಶಿನ ಹುರಿಯೋದ್ರಿಂದ ಹಾಗಲಕಾಯಿ ಕಹಿ ಕಮ್ಮಿ ಆಗುತ್ತೆ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಅರಿಶಿನ ಹಾಕ್ತಾ ಇದ್ದೀನಿ. ಈಗ 5 ನಿಮಿಷ ಬೇಯ್ತಾ ಇದ್ವಿ. ಅಷ್ಟಲ್ಲಿ ನಾವು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ. ನನಗೊಂದು ಜಾರ್ ತಗೊಂಡು ಕಡಲೆ ಬೀಜ ಮತ್ತೆ ಕಾಯಿನ ಎರಡನ್ನೂ ರುಬ್ಕೊಂತೀನಿ. ನೋಡಿ, ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಖಾರದ ಪುಡಿ, ಧನಿಯಾ ಪುಡಿ. ಖಾರ ನೋಡ್ಕೊಂಡು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಈಗ 10 ನಿಮಿಷ ನೀರು ಹಾಕಿ ಬೇಯಿಸ್ಕೊಳ್ಳೋಣ. 10 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ನಾನು ಕಾಯಿ ಮತ್ತೆ ಕಡಲೆ ಬೀಜನ ರುಬ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. 10 ನಿಮಿಷ ರವೆನ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಹಾಗೆ ಹಾಕಿದ್ರೆ ಮಂದ ಬರುತ್ತೆ, ಥಿಕ್ನೆಸ್ ಇರುತ್ತೆ. ಸೊ ಈಗ ನಾನು ನೆನೆಸಿ ರುಬ್ಬೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ತೆಳ್ಳಗಿರುತ್ತೆ. ಈಗ ಇದನ್ನ ರುಬ್ಕೊಂತೀನಿ. ನಾವ್ ಎಷ್ಟು ತೆಳ್ಳಗ್ ಬೇಕಾದ್ರೂ ಇದನ್ನ ಮಾಡ್ಕೊಂಡು ಮಾಡ್ಬೋದು. ಪೇಪರ್ ತರ ಬರುತ್ತೆ ನೋಡಿ. ನೋಡಿ ಎಷ್ಟು ತೆಳ್ಳಗಿದೆ. ಇನ್ನೊಂದ್ ಸೈಡ್ ಬೇಯಿಸೋಣ. ಆಗಿದೆ ಅದನ್ನ ಗೊಜ್ಜು ನೋಡಿ. ಈಗ ಒಂದ್ ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.